4ನೇ ತಾರೀಕು ಕೃಷ್ಣ ಪಕ್ಷ ಏಕಾದಶಿ ಇದೆ. ಕೃಷ್ಣ ಪಕ್ಷ ಏಕಾದಶಿ ಪರೋತಿನಿ ಏಕಾದಶಿ ಅಂತ ಹೇಳ್ತಾರೆ. ವೈಶಾಖ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂಥ ಪರೋತಿನಿ ಏಕಾದಶಿ. ಇವಾಗ ಈ ವ್ರತದ ಮಹಿಮೆ ಏನು, ಈ ತಿಥಿಯಲ್ಲಿ ಮಾಡೋದ್ರಿಂದ ಏನೇನು ನಮಗೆ ಫಲ ಸಿಗುತ್ತೆ, ಏನೇನು ಒಳ್ಳೆಯದಾಗತ್ತೆ, ಈ ಉಪವಾಸ ವ್ರತ ಮಾಡೋದ್ರಿಂದ ಏಕಾದಶಿ ದಿನ ಏನೇನು ದಾನ ಮಾಡಬೇಕು, ಪೂಜೆ ಎಲ್ಲ ಹೇಳ್ಕೊಡ್ತೀನಿ. ಭಗವಾನ್ ಕೃಷ್ಣ ಯುಧಿಷ್ಠಿರನ ಹತ್ರ ಹೇಳ್ತಾರೆ, ರಾಜ, ಈ ಏಕಾದಶಿಯನ್ನು ಮಾಡೋದ್ರಿಂದ ಈ ಲೋಕ ಪರಲೋಕ ಸೌಭಾಗ್ಯವನ್ನು ಕರುಣಿಸುವಂಥ ಏಕಾದಶಿ. ನೋಡಿ, 10,000 ವರ್ಷ ತಪಸ್ಸನ್ನು ಮಾಡಿದಷ್ಟು ಪುಣ್ಯ ಸಿಗತ್ತೆ ಈ ಒಂದು ಏಕಾದಶಿ ಮಾಡೋದ್ರಿಂದ. ಈ ವ್ರತ ಮಾಡೋದ್ರಿಂದ ನಿಮಗೆ ಸಹಜವಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ. ಈ ಏಕಾದಶಿಲಿ ಕುದುರೆಯನ್ನು ದಾನ ಮಾಡಿದಷ್ಟು, ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ. ಭೂಮಿ ದಾನ, ಚಿನ್ನದಾನ, ಸ್ವರ್ಣದಾನ ಅಂದರೆ ಚಿನ್ನದಾನ, ಅನ್ನದಾನದಷ್ಟು ಸಮ ಇದೆ ಕನ್ಯಾದಾನ. ಕನ್ಯಾದಾನದಷ್ಟು ಸಮ ಇದೆ ಗೋದಾನ. ಇದಕ್ಕೂ ತುಂಬ ದೊಡ್ಡ ದಾನ ಇದೆ ವಿದ್ಯಾದಾನ. ವಿದ್ಯಾದಾನ ಮಾಡೋದ್ರಿಂದ ಈ ಏಕಾದಶಿಲಿ ತುಂಬ ಪುಣ್ಯ ಪ್ರಾಪ್ತಿಯಾಗತ್ತೆ. ಯಮರಾಜನಿಂದ ಯಾರಿಗೆ ಭಯ ಇರುತ್ತೆ ಅವರು ಈ ಒಂದು ದಾನಗಳನ್ನು ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೋಬೋದು. ಈ ಒಂದು ಏಕಾದಶಿ ವ್ರತನ ಮಾಡಬೇಕು, ತುಂಬ ಒಳ್ಳೆಯದಾಗತ್ತೆ. ಯಾರಿಗೂ ಯಾವುದೇ ರೀತಿ ದುಷ್ಟಶಕ್ತಿಗಳಿಂದ ಭಯ ಇರೋದಿಲ್ಲ. ಎಂಥ ಪಾಪಿನೇ ಆಗಿದ್ದರೂ ಈ ಏಕಾದಶಿ ಮಾಡೋದ್ರಿಂದ ಪ್ರಾಯಶ್ಚಿತ ಆಗತ್ತೆ. ಆ ದಿನ ರಾತ್ರಿ ಜಾಗರಣೆ ಮಾಡಿ ಭಗವಂತನ ಕೀರ್ತನೆ, ಭಜನೆ, ಪೂಜೆ, ಮಂತ್ರ, ಜಪ, ತಪ ಎಲ್ಲ ಮಾಡೋದ್ರಿಂದ ಪ್ರಾಯಶ್ಚಿತ ಆಗತ್ತೆ, ಪುಣ್ಯ ಪ್ರಾಪ್ತಿ ಆಗತ್ತೆ. ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂದುತ್ತೀರ. ಭಗವಂತನ ಕೀರ್ತನೆ ಮಾಡೋದ್ರಿಂದ 1,000 ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ. ಮನುಷ್ಯ ಲೋಕದಿಂದ ವಿಷ್ಣು ಲೋಕ ಪ್ರತಿಷ್ಠಾನೆ ಸಿಗತ್ತೆ. ಏಕಾದಶಿ ದಿನ, ಏಕಾದಶಿ 4ನೇ ತಾರೀಕಿದೆ, ಆದರೆ ಶುರುವಾಗೋದು 3ನೇ ತಾರೀಕು 11:20 PM ರಾತ್ರಿಗೆ. ಪಾರಣೆ ಮಾಡುವ ದಿನ 5ನೇ ತಾರೀಕು ಸೂರ್ಯೋದಯ ಆಗಿ 8:20 ಇರುತ್ತೆ. ನೋಡಿ, ಈ ವ್ರತ ಮಾಡೋದ್ರಿಂದ ನಿಮಗೆ ಎಲ್ಲ ಪುಣ್ಯ ಪ್ರಾಪ್ತಿ ಆಗತ್ತೆ. ಎಂಥ ನೀವು ಪಾಪ ಮಾಡಿದರೂ ಪಾಪ ಎಲ್ಲ ಹೋಗಿ ಪುಣ್ಯ ಪ್ರಾಪ್ತಿ ಆಗತ್ತೆ. ನೀವು ಏಕಾದಶಿ ವ್ರತನ ತುಳಸಿಯಿಂದ ಭಗವಂತ ಪ್ರಭು ಶ್ರೀರಾಮನಿಗೆ ಹಾಗೂ ವಿಷ್ಣು, ಕೃಷ್ಣ, ಪ್ರಭು ಎಲ್ಲ ಪ್ರಭು ಒಂದೇ. ಅಂದರೆ ನೀವು ನಿಮ್ಮ ಮನೇಲಿ ಯಾವ ಫೋಟೋ ಇರುತ್ತೆ, ವೆಂಕಟೇಶ್ವರ ಹಾಗೂ ಕೃಷ್ಣ, ಶ್ರೀರಾಮ ಪ್ರಭು ಯಾವ ಫೋಟೋಕ್ಕಾದರೂ ಸರಿ ನೀವು ಅದನ್ನು ನೀವು ಪೂಜೆ ಮಾಡಬೇಕು. ತುಳಸಿಯ ಹಾರ ಹಾಕಬೇಕು ಮತ್ತು ಅರ್ಚನೆ, ತುಳಸಿಯ ಅರ್ಚನೆ ಮಾಡ್ಬೋದು. ಹಾರ ಹಾಕೋಕ್ಕಾಗದೇ ಇರೋವಂಥ ಶಕ್ತಿ ನಿಮ್ಮಿಚ್ಛ ಶಕ್ತಿ, ಆ ಅನುಕೂಲ ಇರೋರು ಹಾಕ್ಬೋದು. ಇಲ್ಲದಿದ್ದವರು ಒಂದೇ ಒಂದು ದಳ ತುಳಸಿ ಇಟ್ಟರೂ ಆಯಿತು. ತುಳಸಿ ಅರ್ಚನೆ ಮಾಡಿ ಅನುಕೂಲ ಇರೋರು. ಮತ್ತು ನೀವು ಬೆಳಗ್ಗೆನೇ ಬೇಗ ಎದ್ದು ಪಂಚಾಮೃತ ಅಭಿಷೇಕ ಮಾಡಬೇಕು. ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ ಮಾಡಿ ನೀವು ತುಳಸಿಯನ್ನು ಇಟ್ಟು ನೈವೇದ್ಯ ಮಾಡಬೇಕು. ನೀವು ನೈವೇದ್ಯ ತುಳಸಿಯನ್ನು ಇಟ್ಟರೆ ನೈವೇದ್ಯ ಆಗೋದು ಕೃಷ್ಣನಿಗೆ. ಅದರಿಂದ ಬೇಗ ಎದ್ದು ನೀವು ಶುಚಿಭೂತರಾಗಿ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕೃಷ್ಣನಿಗೋಸ್ಕರ ಆರಾಧನೆ ಮಾಡಬೇಕು. ಏಕಾದಶಿ ವ್ರತ ಮಾಡೋದ್ರಿಂದ ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂದುತ್ತೀರಾ. ವಿಷ್ಣು ಲೋಕವನ್ನು
ಪ್ರಾಪ್ತಿಯಾಗತ್ತೆ ನಿಮಗೆ. ವಿಷ್ಣು ಲೋಕ ಅಂದರೆ ಪುಣ್ಯ ಲೋಕ, ಸ್ವರ್ಗಲೋಕ. ಅದರಿಂದ ನಿಮಗೆ ತುಂಬ ಪುಣ್ಯ ಪ್ರಾಪ್ತಿ ಆಗತ್ತೆ. ಮತ್ತು ನೈವೇದ್ಯಕ್ಕೆ ಪ್ರಸಾದ ಮಾಡ್ಕೋಬೋದು. ಸಜ್ಜಿಗೆ ಪ್ರಸಾದ ಮಾಡಿ ನೈವೇದ್ಯಕ್ಕೆ, ನಿಮ್ಮ ಮನೆಯಲ್ಲಿ ಶಂಕು ಇದ್ದರೆ ಶಂಕುವಿನಲ್ಲಿ ನೀರು ತುಂಬಿಸ್ಕೊಂಡು ನೀವು ಶಂಕುವಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡ್ಬೋದು. ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮತ್ತು ಕೃಷ್ಣನ ನಾಮಕೀರ್ತನೆ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಒಂದು ಮಂತ್ರ, ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ. ಇದನ್ನು ನೀವು ಒಂದು ಮಾಲ ತುಳಸಿ ಮಾಲದಲ್ಲಿ ಹೇಳ್ಕೊಳ್ಳಿ. ನಿಮ್ಮ ಸಂಕಷ್ಟ ಎಲ್ಲ ದೂರ ಆಗುತ್ತೆ, ನಿಮಗೆ ಪುಣ್ಯ ಪ್ರಾಪ್ತಿಯಾಗತ್ತೆ. ಈ ರೀತಿ ಕೀರ್ತನೆ ಮಾಡಿ, ಭಜನೆ ಮಾಡಿ. ಭಜನೆ ಮಾಡೋದ್ರಿಂದ ನಿಮಗೆ ತುಂಬ ಪುಣ್ಯ ಪ್ರಾಪ್ತಿ ಆಗತ್ತೆ. ಮತ್ತು ಇನ್ನೊಂದು ಮಂತ್ರ, ಮಹಾಮಂತ್ರ ಇದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದನ್ನು ನೀವು ಸಾಧ್ಯವಾದರೆ ನೋಡಿ, ಪ್ರತಿ ಶನಿವಾರ ಪ್ರತಿದಿನ ನೀವು ಒಂದು ಬುಕ್ ಇಟ್ಬಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ನೀವು ಬರೆಯೋಕ್ಕೆ ಶುರು ಮಾಡಿ. ಒಂದೊಂದು ಪೇಜು ದಿವಸ ಬರೆಯೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗೋಗ್ತವೆ. ಈ ರೀತಿ ನೀವು ಪ್ರಭುವಿನ ಕೀರ್ತನೆ, ಮಂತ್ರ, ಜಪ, ತಪ ಎಲ್ಲ ಮಾಡೋದ್ರಿಂದ ನಿಮ್ಮ ಎಲ್ಲ ಕರ್ಮಗಳು ಕಳೆದು ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಪ್ರಭುವಿನ ಆಶೀರ್ವಾದ ಒಂದು ಸಿಕ್ಕಿದ್ರೆ ನಮಗೆ ಎಲ್ಲ ಕಡೆ ಜಯ ಸಿಗುತ್ತೆ. ನಮಗೆ ಒಗ್ಗಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಹೀಗೆ ನೀವು ಕೃಷ್ಣನ ಕೀರ್ತನೆ, ಕೃಷ್ಣನ ಮಂತ್ರ, ಹರೇ ಕೃಷ್ಣ ಮಂತ್ರ, ಇದನ್ನೆಲ್ಲ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಪುಣ್ಯ ಪ್ರಾಪ್ತಿಯಾಗಿ ಭಗವಂತನ ಲೋಕ ನಾವು ಸೇರ್ತೀವಿ ವೀಕ್ಷಕರೇ. ಮತ್ತು ನೀವು ಏಕಾದಶಿ ಪಾರಾಯಣ ದಿನ ಪಾರಾಯಣ ಮಾಡ್ಕೊಳ್ಳಿ. ಮರುದಿನ ಪಾರಾಯಣ ಎಲ್ಲ ಆದಮೇಲೆ ನೀವು ಉಪವಾಸ ಮುರಿಬೋದು. ಮತ್ತು ದ್ವಾದಶಿ ದಿನ ಪ್ರದೋಷ ದಿನ ನಾನು ನಿಮಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಶಿವನ ಒಂದು ಪೂಜೆ ಮಾಡಬೇಕಾಗತ್ತೆ. ಅದು ಭಾನುವಾರ ಬೀಳುತ್ತೆ, ರವಿ ಪ್ರದೋಷ ಬಿಡುತ್ತೆ. ರವಿ ಪ್ರದೋಷದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ವೀಕ್ಷಕರೇ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ನಮಸ್ತೆ.